ಟಿವಿ9 ಡಿಜಿಟಲ್ಗೆ ಸ್ವಾಗತ. ನಾನು ಶಕುಂತಲಾ. ದೇಶದಲ್ಲಿ 4 ವರ್ಷಕ್ಕೊಮ್ಮೆ ನಡೆಯುವಂತ ಹುಲಿ ಸಮೀಕ್ಷೆ ಶುರುವಾಗಿದೆ. ಹಾಗಾದ್ರೆ ರಾಜ್ಯದಲ್ಲಿ ಯಾವ ರೀತಿ ಸಮೀಕ್ಷೆಯನ್ನ ನಡೆಸಲಾಗುತ್ತೆ? ಬರೋಬ್ಬರಿ 2230 ಕ್ಯಾಮೆರಾಗಳನ್ನ ಕೂಡ ಅಳವಡಿಸಲಾಗಿದೆ. ಎಷ್ಟು ಜನ ಇದರಲ್ಲಿ ಪಾತ್ರರಾಗ್ತಾರೆ? ಇದೆಲ್ಲದರ ಬಗ್ಗೆ ಸಂಪೂರ್ಣ ಮಾಹಿತಿಯನ್ನ ಪಡ್ಕೊಳ್ಳೋಣ. ವನ್ಯಜೀವಿ ತಜ್ಞರಾಗಿರ್ತಕ್ಕಂಥ ಜೋಸೆಫ್ ಹೂವರವರು ದೂರವಾಣಿ ಸಂಪರ್ಕದಲ್ಲಿದ್ದಾರೆ. ಸರ್ ನಮಸ್ತೆ. ನಮಸ್ಕಾರ ಶಕುಂತಲಾ ಅವರಿಗೆ. ಸರ್, 4 ವರ್ಷಕ್ಕೊಮ್ಮೆ ನಡೆಯುವಂತ ಹುಲಿ ಸಮೀಕ್ಷೆ ಈಗ ಪ್ರಾರಂಭ ಆಗಿದೆ. ನಿನ್ನೆಯಿಂದ 3 ತಿಂಗಳ ಕಾಲ ನಡೆಯುತ್ತೆ ಅಂತ ಹೇಳ್ತಿದ್ದಾರೆ. ಸೊ ಯಾವ ರೀತಿ ನಡೆಯುತ್ತೆ ಸರ್? ಹೇಗಿರುತ್ತೆ ಇದು? ಅಲ್ಲ, ಇದು ಒಂದು ಪ್ರೊಸೀಜರ್ ಇದೆ. ಫಸ್ಟ್ ಏನಾಗುತ್ತೆ ಅಂದ್ರೆ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯಿಂದ ಒಂದು ಟೀಮ್ ಬಂದ್ಬಿಟ್ಟು ಇಡೀ ರಾಜ್ಯದೊಳಗೆ DFOಗಳಿಗೆ, ACFಗಳಿಗೆ, ರೇಂಜ್ ಫಾರೆಸ್ಟ್ ಆಫೀಸರ್ಗೆ ಮತ್ತೆ ಕೆಲವು DRF ಕರೆದು ಟ್ರೈನಿಂಗ್ ಕೊಡ್ತಾರೆ. ಹೇಗೆ ಮಾಡಬೇಕು ಇದು ಅಂದ್ಬಿಟ್ಟು ಫಸ್ಟ್ ಟ್ರೈನಿಂಗ್ ನಡೆಯುತ್ತೆ. NTCA ಇಂದ ನಡೆಸ್ತಾರೆ. ಎಲ್ಲಾ ರಾಜ್ಯದೊಳಗೂ ನಡೆಸ್ತಾರೆ, ಎಲ್ಲ ಫಾರೆಸ್ಟ್ ಡಿಪಾರ್ಟ್ಮೆಂಟ್ಗೂ ನಡೆಸಿ ಅವ್ರು ಏನ್ ಮಾಡ್ತಾರೆ, ಆಮೇಲೆ ಅಲ್ಲಿ ಟ್ರೈನ್ ಆದವರು DFOಗಳು, ACFಗಳು, RFOಗಳು ಅವರು ಸ್ಟಾಫ್ಗೆ ಅವರು ಟ್ರೈನಿಂಗ್ ಕೊಡ್ಕೋತಾರೆ. ಹೇಗ್ ಮಾಡ್ಬೇಕು, ಏನ್ ಪ್ರೊಸೀಜರ್ ಫಾಲೋ ಮಾಡ್ಬೇಕು ಅಂದ್ಬಿಟ್ಟು ಅವ್ರಿಗೆ ಎಲ್ಲ ಮಾಹಿತಿ ಕೊಟ್ಟಿದ್ಮೇಲೆ ಒಂದು ಟೀಮ್ ಫಾರ್ಮ್ ಆಗತ್ತೆ. ಈ ಸೆನ್ಸಸ್ಗೆ ಒಂದು ಸ್ಪೆಷಲಿಸ್ಟ್ ಟೀಮ್ ತರ ಫಾರ್ಮ್ ಮಾಡಿ, ಯಾಕಂದ್ರೆ ಬ್ಯಾಂಗ್ಳೂರೊಳಗೆ ಟೈಗರ್ ಸೆಲ್ ಅಂತ ಇದೆ, ಆ ಟೀಮ್ ಇಂದ ಹೋಗಿ ಟ್ರೈನಿಂಗ್ ಕೊಡ್ತಾರೆ. ತಿರ್ಗಾ ನಮ್ಮ ರೇಂಜರ್ಗಳಿಗೆ ಮತ್ತೆ DRFಗಳಿಗೆಲ್ಲ ಕೊಟ್ಟು ರೆಡಿ ಮಾಡ್ಕೋತಾರೆ. ಸೊ ಏನಾಗುತ್ತೆ ಅಂದ್ರೆ ಈ ICT ಬರುತ್ತೆ, ಇನ್ಫಾರ್ಮೇಶನ್ ಇದು ಟೆಕ್ನಾಲಜಿ ಯೂಸ್ ಮಾಡಿ ಅವ್ರದ್ದು ಪಾರ್ಟಿಸಿಪೇಷನ್ ಇಟ್ಕೊಂಡು ಎಲ್ಲಾದು ಒಂದು ಇದು ನಡೆದು ಈಗ ಶುರು ಮಾಡಿದಾಗ ಹೇಗ್ ಮಾಡ್ಬೇಕು, ಇಂಥದ್ ಮಾಡ್ಬೇಕು ಅಂತ. ಫಸ್ಟ್ ಏನಾಗುತ್ತೆ ಅಂದ್ರೆ ಇವರು ಅವ್ರಿಗೆ ಟ್ರೈನಿಂಗ್ ಕೊಡೋದು ಲೈನ್ ಟ್ರಾನ್ಸೆಕ್ಟ್ ಮಾಡ್ತಾರೆ. ಲೈನ್ ಟ್ರಾನ್ಸೆಕ್ಟ್ ಅಂದ್ರೆ ಒಂದು ದಾರಿ, ಒಂದೇ ರೂಟ್ ಮಾರ್ಕ್ ಮಾಡಿರ್ತಾರೆ. ಮರಕ್ಕೆ ಮತ್ತೆ ಬುಷ್ಗೆ ಪೇಂಟ್ ಹಾಕಿರ್ತಾರೆ, ರೆಡ್ ಪೇಂಟ್. ಅದೇ ದಾರಿಯೊಳಗೆ ಹೋಗ್ಬೇಕು ಇವ್ರು. ಆ ದಾರಿಯೊಳಗೆ ಹೋಗ್ಬೇಕಾದ್ರೆ ಇವ್ರಿಗೆ ಏನ್ ಕಾಣ್ತು, ಪ್ರೆಡೇಟರ್ ಸಿಕ್ತಾ, ಪ್ರೆಡೇಟರ್ ಅಂದ್ರೆ ಕಾರ್ನಿವೋರು ಅಥವಾ ನಮ್ಮ ಹ್ಯಾಂಗ್ಯುಲೇಟ್ಸ್, ಆನೆ, ಜಿಂಕೆ, ಕಡುವೆ, ಕೋಣ ಅಂತದ್ದು ಏನ್ ಕಾಣಿದೆ ನಿಮ್ಗೆ ಅಂದ್ಬಿಟ್ಟು ಹುಡ್ಕೊಂಡು ಹೋಗ್ತಾರೆ. ದಾರಿಯೊಳಗೆ ಏನೇನ್ ಸಿಕ್ಕತ್ತೆ, ಯಾವ ಡಿಸ್ಟೆನ್ಸ್ ಕಾಣುತ್ತೆ, ಆಮೇಲೆ ಅದ್ರದ್ದು ಏನಾದ್ರು ಸ್ಕ್ಯಾಟ್ ಅಂತ ಇರತ್ತೆ, ಊಟ ಮಾಡಿ ಇದು ಮಾಡಿರೋದನ್ನ ಅದನ್ನು ರೆಕಗ್ನೈಸ್ ಮಾಡ್ಕೊಂಡು ಹೋಗ್ತಾರೆ. ಮತ್ತೆ ಪಗ್ ಮಾರ್ಕ್ ನೋಡ್ತಾರೆ, ಆಮೇಲೆ ಹೂಫ್ ಮಾರ್ಕ್ ಎಲ್ಲ ಗುರ್ತಿರುತ್ತೆ. ಕಾಡೊಳಗೆ ಓಡಾಡಿರೋ ಜಾಗದೊಳಗೆ ಪ್ರಾಣಿಗಳದ್ದು ಗುರ್ತಿರುತ್ತೆ, ಅದನ್ನು ನೋಡ್ಕೊಂಡು ಎಲ್ಲ ರೆಕಾರ್ಡ್ ಮಾಡ್ಕೊಂಡು ಬರ್ತಾರೆ ಲೈನ್ ಟ್ರಾನ್ಸೆಕ್ಟ್. ಆಮೇಲೆ ಇವ್ರಿಗೆ ಕ್ಯಾಮ್ರಾ ಟ್ರ್ಯಾಪ್ ಹೇಗೆ ಹೇಳೋದು, ಕ್ಯಾಮ್ರಾ ಟ್ರ್ಯಾಪ್ ಒಳಗೆ ನಿಮ್ಗೆ ಇವ್ರಿಗೆ ಕರೆಕ್ಟ್ ಆಗಿ ಎಸ್ಟಿಮೇಟ್ ಸಿಕ್ಕದಂದ್ರೆ ಒಂದು 90%, 95% ತನಕ ಎಸ್ಟಿಮೇಟ್ ಕರೆಕ್ಟ್ ಆಗಿ ಸಿಕ್ಕತ್ತೆ ಅಂದ್ಬಿಟ್ಟು ಕ್ಯಾಮ್ರಾ ಟ್ರ್ಯಾಪ್ ಟೆಕ್ನಾಲಜಿ ಯೂಸ್ ಮಾಡ್ತಾರೆ. ಅದು ಹುಲಿ ದಾಟಬೇಕಾರೆ ಅದ್ರದ್ದು 2 ಕಡೆಯಿಂದನೂ ಫೋಟೋ ಹೊಡೆಯುತ್ತೆ. ಅದು ಫ್ಲಾಶ್ ಹೊಡೆದು ಫೋಟೋ ಎತ್ತಾಗ ಫ್ಲಾಂಕ್ ಒಳಗೆ ಅದು ಒಂದೊಂದು ಹುಳಿದು ಒಂದೊಂದು ಗುರ್ತು ಇರುತ್ತೆ. ನಮ್ದು ಹೇಗೆ ಫಿಂಗರ್ ಪ್ರಿಂಟ್ಸ್ ಬೇರೆ ಬೇರೆ ತರ ಇದೆಯೋ, ಒಂದೊಂದು ಹುಲಿಗೂ ಪಟ್ಟೆ ಬೇರೆ ತರ ಇರುತ್ತೆ, ಸ್ಟ್ರೈಟ್ ಪ್ಯಾಟರ್ನ್ಸ್. ಆಮೇಲೆ ಅದ್ರದ್ದು ಎಲ್ಲ ನೋಡ್ತಾರೆ, ಬೇರೆ ಬೇರೆ ಏನ್ ವಿಸಿಬಿಲಿಟೀಸ್ ಎಲ್ಲ ನೋಡಿ ಅದನ್ನ ರೆಕಾರ್ಡ್ ಮಾಡ್ಕೋತಾರೆ. ಸೊ ಅದನ್ನು ಟ್ರೈನಿಂಗ್ ಕೊಡ್ತಾರೆ ಅವ್ರಿಗೆ. ಹೇಗೆ ನೀವು ಕ್ಯಾಮ್ರಾ ಟ್ರ್ಯಾಪ್ ಸೆಟ್ ಮಾಡಬೇಕು, ಕ್ಯಾಮ್ರಾ ಟ್ರ್ಯಾಪ್ ಸೆಟ್ ಮಾಡಿದ್ಮೇಲೆ ಹೇಗೆ ಅದನ್ನ ಡೇಟಾ ಕಲೆಕ್ಟ್ ಮಾಡಬೇಕು, ಡೇಟಾ ಕಲೆಕ್ಟ್ ಮಾಡಿ ಹೇಗೆ ಇದನ್ನ ಡೌನ್ಲೋಡ್ ಮಾಡ್ಕೊಂಡು ಡೇಟಾ ಪ್ರಿಸರ್ವ್ ಮಾಡಬೇಕು, ಇದೆಲ್ಲ ಟ್ರೈನಿಂಗ್ ಕೊಟ್ಟು ಆಮೇಲೆ ಇವ್ರಿಗೆಲ್ಲ ರೆಡಿ ಮಾಡ್ಕೊಂಡು ಇವತ್ತಿಂದ ನೆನ್ನೆ ಸೆಟ್ ಮಾಡಿದ್ದಾರೆ, ಇವತ್ತಿಂದ ಸ್ಟಾರ್ಟ್ ಆಗ್ತಿದೆ ಅಂದ್ಬಿಟ್ಟು ಮಾಹಿತಿ ಬಂದಿದೆ. ಸೊ ದಿಸ್ ಇಸ್ ದ ಪ್ರೊಸೀಜರ್. ಫಸ್ಟ್ ಆಫ್ ಆಲ್ ನ್ಯಾಷನಲ್ ಟೈಗರ್ ಕನ್ಸರ್ವೇಷನ್ ಅಥಾರಿಟಿಯಿಂದ ಒಂದು ಟೀಮ್ ಬಂದು ನಮ್ಮ ಲೋಕಲ್ ಫಾರೆಸ್ಟ್ ಆಫೀಸರ್ಸ್ ಅಂದ್ರೆ ಈ ಕರ್ನಾಟಕಕ್ಕೆ ಬಂದಿದ್ರೆ ಕರ್ನಾಟಕದ ಒಂದೊಂದು ಕಡೆ ಒಂದೊಂದು ಟೈಗರ್ ರಿಸರ್ವ್ಗೆ ಒಂದೊಂದು ಕಡೆ ಒಂದಷ್ಟು ಜನಕ್ಕೆ ಕರ್ಸು ಒಂದು ಒಟ್ಟಿಗೆ ಸೇರಿಸಿ ಜನಕ್ಕೆ ಟ್ರೈನಿಂಗ್ ಕೊಡ್ತಾರೆ. ಸೀನಿಯರ್ ಆಫೀಸರ್ಸ್ಗೆ, ಬೇಸಿಕಲಿ ಫೀಲ್ಡ್ ಡೈರೆಕ್ಟರ್ಗಳು, DCFಗಳು, ACFಗಳು ಮತ್ತೆ RFOಗಳು ಮತ್ತೆ ಕೆಲವು ಒಳ್ಳೆ ಸ್ಮಾರ್ಟ್ ಆಗಿರೋ DRFOಗೂ ಕೊಟ್ಟು ಟ್ರೈನಿಂಗ್ ಕೊಡ್ತಾರೆ ಅಂತ ಹೇಳಿ. ಸರ್, ಈಗ ನಮ್ಮ ರಾಜ್ಯದಲ್ಲಿ 5 ಅರಣ್ಯ ಮೀಸಲು ಪ್ರದೇಶಗಳಿದೆಲ್ಲ ಸರ್, ಅಂದ್ರೆ ಪ್ರತಿ ಒಂದು ಪ್ರದೇಶಗಳಲ್ಲೂ ಕೂಡ ಎಷ್ಟೆಷ್ಟು ಜನ ಕೆಲಸ ಮಾಡ್ತಾರೆ ಅಂತ, ಯಾರ್ಯಾರು ಇರ್ತಾರೆ ಆ ಟೀಮಲ್ಲಿ? ಈಗ ಏನಾಗುತ್ತೆ ಅಂದ್ರೆ ಈಗ ಇಡೀ ಫೋರ್ಸ್ ಮಾಡಕ್ಕಾಗಲ್ಲ, ಪ್ರೊಟೆಕ್ಷನ್ ಬೇಕಾಗಿರತ್ತೆ. ಸೊ ಏನಂದ್ರೆ ಒಂದೊಂದು ಕಡೆ ಈಗ ನೀವು ನೋಡಿ ನಾಗರೊಳಗೆ 60% ಕಡಿಮೆ ಇದೆ ಸ್ಟಾಫ್, ಅಲ್ಲಿ 2 ನೀವು ಬಿಡಕ್ ಆಗೋದಿಲ್ಲ. ಸೊ ಅಲ್ಲಿ ಎಷ್ಟು ಜನಕ್ಕೆ ಆಗುತ್ತೋ ಅಷ್ಟು ಜನಕ್ಕೆ ತಗೊಂಡು, ಆಮೇಲೆ ಕ್ಯಾಮ್ರಾ ಟ್ರಾಪ್ಸ್ ಆರ್ ಇಂಪಾರ್ಟೆಂಟ್. ಈಗ ನಾಗರೊಳಗೆ 1200 ಕ್ಯಾಮ್ರಾ ಟ್ರಾಪ್ಗಳು ಇಟ್ಟಿರ್ತಾರೆ ಇಡೀ ನಾಗರೊಳ ಕಡೆ. ಆಮೇಲೆ ಅದು ಏನೋ ಇಡ್ಬೇಕಂದ್ರೆ ಎಷ್ಟೆಷ್ಟಿಗೆ ಡಿಸ್ಟೆನ್ಸ್ ಇಡ್ಬೇಕು, ಆಮೇಲೆ ಸುಮ್ಮನೆ ಇಡಂಗಿಲ್ಲ, ರ್ಯಾಂಡಮ್ ಆಗಿ ಇಕ್ಕಂಗಿಲ್ಲ.
ಹೌದು. ಅದು ಗುರ್ತಿರ್ಬೇಕು. ಆ ಕಡೆನೆ ಹುಲಿ ಓಡಾಡ್ತಿದೆ, ಚಿರತೆ ಓಡಾಡ್ತಿದೆ, ಬೇರೆ ಪ್ರಾಣಿಗಳು ಓಡಾಡ್ತಿದೆ ಅಂತ ಗುರ್ತಿದ್ದಾಗ ಆ ಜಾಗಕ್ಕೆ ಇವ್ರು ನೋಡ್ಕೊಂಡು ಹೋಗ್ತಾರೆ. ಯಾಕಂದ್ರೆ ಟೈಗರ್ ಒಳಗೆ ಏನಾಗುತ್ತೆ ಅಂದ್ರೆ ಒಂದೊಂದಕ್ಕೂ ಟೆರಿಟೋರಿಯಲ್ ಇದಿರುತ್ತೆ, ಟೆರಿಟರಿ ಅಂತ ಇರುತ್ತೆ. ಸೊ ಆ ಬೀಟ್ ಒಳಗೆ ಸೊ ಅದನ್ನು ಅವ್ರು ನೋಡ್ಕೋತಾರೆ, ಯಾವ ಕಡೆ ಟೈಗರ್ ಓಡಾಡ್ತಿದೆ ಆ ರೇಂಜ್ ಒಳಗೆ ಅಂದ್ಬಿಟ್ಟು ಅಲ್ಲಲ್ಲಿ ಕ್ಯಾಮ್ರಾ ಟ್ರಾಪ್ಗಳಿಗೆ ಹಾಕ್ತಾರೆ. ಸೊ ಅಲ್ಲಿಂದ ಏನ್ ಮಾಹಿತಿ ಬರುತ್ತೋ ಅದನ್ನ ರೆಕಾರ್ಡ್ ಮಾಡಿ ಡೇಟಾ ಫೀಡ್ ಮಾಡಿ ಫಸ್ಟ್ ಸ್ಟೇಟ್ ಡೇಟಾ ಬರುತ್ತೆ, ಅಲ್ಲಿಂದ ನ್ಯಾಷನಲ್ ಇದಕ್ಕೆ ಮಿನಿಸ್ಟ್ರಿ ಆಫ್ ಎನ್ವೈರನ್ಮೆಂಟ್ ಫಾರೆಸ್ಟ್ ಕೊಟ್ಟು ಅಲ್ಲಿಂದ ಅಸಿಮ್ಯುಲೇಟ್ ಮಾಡಿ ಡೇಟಾ ರಿಲೀಸ್ ಮಾಡ್ತಾರೆ. ಆಫ್ಟರ್ ಎಷ್ಟೋ 2027 ಅಂತ ಹೇಳ್ತಿದ್ದಾರೆ ಈಗ ರಿಲೀಸ್ ಮಾಡೋದು. ನೋಡ್ಬೇಕು ಎಷ್ಟು ಬರುತ್ತೆ ಟೈಗರ್ ಅಂದ್ಬಿಟ್ಟು. ಅಂದ್ರೆ ಯಾವ ರೀತಿ ಟ್ರೈನ್ ಮಾಡಿರ್ತಾರೆ ಸರ್ ಸಿಬ್ಬಂದಿಗಳಿಗೆ? ಅಲ್ಲ, ಒಂದು ನೋಡಿ ಅವ್ರಿಗೆ ಟ್ರೈನಿಂಗ್ ಕೊಡೋದಂದ್ರೆ ಫಸ್ಟ್ ಹೇಗೆ ಏನ್ ಮಾಡ್ಬೇಕು, ಲೈನ್ ಟ್ರಾನ್ಸಾಕ್ಟ್ ಅನ್ನಲ್ಲ. ಈಗ ಒಂದೇ ರೂಟ್ ಒಳಗೆ ಹೋಗ್ಬೇಕು, ಒಂದೇ ದಾರಿ ಒಳಗೆ ಅವ್ರು ಹೇಳ್ತಾರೆ ಇಷ್ಟು ಡಿಸ್ಟೆನ್ಸ್ ನೀನ್ ಟ್ರಾವೆಲ್ ಮಾಡ್ಬೇಕು ಇಷ್ಟು ಟೈಮ್ ಒಳಗೆ ಕಿಲೋಮೀಟರ್ ಅಂತ ಅಂದಾಜಿಸಲಾಗಿದೆ ಸರ್ ಈಗ. ಸೊ ನೀವು ಹೋದಾಗ ನಿಮ್ಗೆ ಎಷ್ಟು ಪ್ರಾಣಿ ಕಾಣಿದೆ, ಅದ್ರದ್ದು ಗುರ್ತಿದ್ಯಾ, ಅದ್ರದ್ದು ಸ್ಕ್ಯಾಟ್ ಇದೆಯಾ, ಅಥವಾ ಎಷ್ಟು ಡಿಸ್ಟೆನ್ಸ್ ಒಳಗೆ ನಿಮಗೆ ಹ್ಯಾಂಗಲ್ ಒಳಗೆ ಡಿಸ್ಟೆನ್ಸ್ ಒಳಗೆ ನಿಮಗೆ ಪ್ರಾಣಿ ಸಿಕ್ಕತ್ತೆ. ಮರದ ಮೇಲೆ ಕೋತಿ ಇರ್ಬೋದು, ಬೇರೆ ಇರ್ಬೋದು, ಅದನ್ನು ರೆಕಾರ್ಡ್ ಮಾಡ್ಬೇಕು. ಎಲ್ಲ ರೆಕಾರ್ಡ್ ಮಾಡ್ಕೊಂಡ್ ಬರ್ಬೇಕು. ಆ ಡೇಟಾ ಶೀಟ್ ಅಂತ ಬರುತ್ತೆ, ನಾ ಮಾಡಿದೀನಿ ಲೈನ್ ಟ್ರಾನ್ಸಾಕ್ಟ್, ಅದಕ್ಕೆ ನಿಮ್ ಧೈರ್ಯವಾಗಿ ಇರ್ಬೋದು. ಸೊ ಅದೇನಾಗತ್ತೆ ಎಲ್ಲ ಒಂದು ಬಂದು ಇಷ್ಟು ಈ ಲೈನ್ ಒಳಗೆ ನಾನು ಹೋಗಿದ್ದೆ, ಇಷ್ಟೊತ್ತು ಈ ಟ್ರಾನ್ಸಾಕ್ಟ್ ಹೋಗಿ ಬರೋಷ್ಟಿಗೆ ನನಗೆ ಇಷ್ಟು ಪ್ರಾಣಿಗಳು ಸಿಕ್ಕಿತ್ತು ಅಂದ್ಬಿಟ್ಟು ರೆಕಾರ್ಡ್ ಆಗತ್ತೆ. ಅದು ಒಂದು ಲೈನ್ ಟ್ರಾನ್ಸಾಕ್ಟ್ ಆಗತ್ತೆ. ಆಮೇಲೆ ಇನ್ನೊಂದೇನಂದ್ರೆ ಇವ್ರಿಗೆ ವಿಜುವಲ್, ಕೆಲವು ಟೈಮ್ ಏನಾಗತ್ತೆ ಟೈಗರು ಎದುರಿಗೆ ಕಾಣಲ್ಲ, ಅದ್ರದ್ದು ಸ್ಕ್ಯಾಟ್ ಇರುತ್ತೆ, ಪಗ್ ಮಾರ್ಕ್ಸ್ ಇರುತ್ತೆ, ಅಥವಾ ಮರದ ಮೇಲೆ ಗೀಚಿರುತ್ತೆ, ಅಥವಾ ಅದ್ರದ್ದು ಸೆಂಟ್ ಮಾರ್ಕ್ ಇರುತ್ತೆ. ಅದು ನೀವು ರೆಕಗ್ನೈಸ್ ಮಾಡ್ಕೋಬೇಕು. ಅದು ಒಂದು ಆಗತ್ತೆ ಟ್ರೈನಿಂಗ್ ಅದು ಕಳೀಲೇಬೇಕು. ಫಾರೆಸ್ಟ್ ಒಳಗಿದ್ದಾಗೆ ಬಂದೇ ಬರುತ್ತೆ ವೈಲ್ಡ್ ಲೈಫ್ ಅವ್ರಿಗೆ. ಸೊ ಅದು ನೀವು ನೋಡ್ಕೊಂಡ್ ಬರ್ಬೇಕಾಗತ್ತೆ, ಅದು ನೀವು ರೆಕಗ್ನೈಸ್ ಮಾಡ್ಕೋಬೇಕು. ಯಾವ ಪ್ರಾಣಿದು ಪಗ್ ಮಾರ್ಕು, ಟೈಗರ್ದ, ಲೆಪರ್ದ, ವೈಲ್ಡ್ ಡಾಗ್ದ ಎಲ್ಲ ನೋಡ್ಕೊಂಡು ನೀವು ರೆಕಾರ್ಡ್ ಮಾಡ್ಕೊಂಡು ಪಗ್ ಮಾರ್ಕ್ ಇದೇ ರೀತಿ ಇರುತ್ತೆ ಅನ್ನೋದ್ರ ಬಗ್ಗೆ ಅವ್ರಿಗೆ ಕಂಪ್ಲೀಟ್ ಇನ್ಫಾರ್ಮೇಶನ್ ಸಿಕ್ಕಿರುತ್ತೆ. ಯಾಕಂದ್ರೆ ಇವ್ರಿಗೆಲ್ಲ ಟ್ರೈನಿಂಗ್ ಕೊಡೋದೇ ಹಾಗೆ ಅಲ್ವಾ. ಈಗ ಯಾರನ್ನೋ ಕರ್ಕೊಂಡ್ ಬಂದ್ಬಿಟ್ಟು ಯಾರನ್ನೋ ಕರ್ಕೊಂಡ್ ಹೋಗ್ಬಿಟ್ಟು ನೀವು ವೈಲ್ಡ್ ಲೈಫ್ ಸೆನ್ಸಸ್ ಮಾಡೋಣ ಟೈಗರ್ ಅಂದ್ರೆ ಅವ್ರಿಗೆ ಫಸ್ಟ್ ಅದು ಟೈಗರ್ ಪಗ್ ಮಾರ್ಕ, ಲೆಪರ್ಡ್ ಪಗ್ ಮಾರ್ಕ ಗೊತ್ತಾಗಬೇಕು. ಇನ್ನೊಂದ್ರೊಳಗೆ ಟೈಗರ್ ಒಳಗೆ ಫೀಮೇಲ್ ಪಗ್ ಮಾರ್ಕೆ ಬೇರೆ, ಮೇಲ್ ಪಗ್ ಮಾರ್ಕೆ ಬೇರೆ ಇರುತ್ತೆ, ದೊಡ್ಡದು ಇರುತ್ತೆ. ದೊಡ್ಡ ಟೈಗರ್ ಮೇಲ್ ಅಂದ್ರೆ ದೊಡ್ಡ ಪಗ್ ಮಾರ್ಕ್ಸ್, ಅದು ಗುರುತಿಸ್ಕೋಬೇಕು, ಅದು ಶೇಪ್ ನೋಡ್ಬೇಕು. ಆಮೇಲೆ ಈಗ ಚಿರತೆ ಅದು ಕೆಲವು ಟೈಮ್ ಒಳಗೆ ಪಗ್ ಮಾರ್ಕ್ ಮಾಡ್ಬೇಕಾದ್ರೆ ನಿಮ್ಗೆ ತೋಲಾನು ಸಿಕ್ಕತ್ತೆ, ಕಾಡ್ನಾಯಿನೂ ಸಿಕ್ಕತ್ತೆ, ಬೇರೆ ಬೇರೆ ಪ್ರಾಣಿಗಳು ಸಿಕ್ಕಾಗ ನೀವು ಅದು ಚಿರತೆದ ಅಥವಾ ಕಾಡ್ನಾಯಿದ ಅಥವಾ ತೋಲಾದ ಅಂದ್ಬಿಟ್ಟು ಅದು ನಿಮ್ಗೆ ಗೊತ್ತಿರ್ಬೇಕು. ಸೊ ಇದೆಲ್ಲ ನಿಮಗೆ ಫಸ್ಟ್ ಗೊತ್ತಿರ್ಬೇಕು ನೀವು ಟ್ರೈನಿಂಗ್ ಹೋಗ್ ಮುಂಚೆ. ಈಗ ಪ್ರಾಣಿಗಳು ಸರ್ ಒಂದ್ ಕಡೆ ಇರೋದಿಲ್ಲ, ಚಲನವಲನಗಳು ಬೇರೆ ಬೇರೆ ಕಡೆ ಹೋಗ್ತಾ ಇರುತ್ತೆ. ಈಗ ಭದ್ರಾ, ನಾಗರಹೊಳೆ ಆಗಿರ್ಬೋದು, ಬಂಡೀಪುರ, ಇದೆಲ್ಲ ಒಂದೇ ಕಡೆ ಇರೋದ್ರಿಂದ ಬೇರೆ ಬೇರೆ ಕಡೆ ಓಡಾಡೋ ಚಾನ್ಸಸ್ಗಳಿರುತ್ತೆ. ಈಗ ನಮ್ಗೆ ಹೇಗೆ ಈಗ ಥಂಬ್ ಇಂಪ್ರೆಷನ್ ಯಾವ ರೀತಿ ಇರುತ್ತೋ ಅದೇ ರೀತಿನಲ್ಲಿ ಅವಕ್ಕೆ ಸ್ಟ್ರೈಪ್ಸ್ ಅಂತ ಇರುತ್ತಲ್ಲ ಸರ್, ಅದನ್ನ ಹೇಗೆ ಕೌಂಟ್ ಮಾಡ್ಕೊಳ್ತಾರೆ ಅಂತ. ಈಗ ಸಮ್ಟೈಮ್ಸ್ ಈ ಕಡೆ ಬಂಡೀಪುರದಲ್ಲಿ ಕಾಣಿಸ್ಕೊಳ್ಬೋದು ಅದೇ ಹುಲಿ, ನಂತರ ನಾಗರಹೊಳೆಗೆ ಹೋಗ್ಬೋದು, ಆಗ ಎರಡೆರಡು ಕೌಂಟ್ ಸಿಗುತ್ತಾ ಹೇಗೆ ಅಂತ? ಅದು ಹೌದು, ಅದನ್ನ ನಾನು ನಿಮ್ಗೆ ವಿವರವಾಗಿ ಹೇಳ್ತೀನಿ. ಏನಾಗತ್ತಂದ್ರೆ ಈಗ ನೀವು ಬಂಡೀಪುರ ಮಾತಾಡಿದ್ರಿ, ಈ ಬಂಡೀಪುರ ಬಂದಾಗ ನಿಮ್ ಪಕ್ಕ ಮುದುಮುಲೆನೂ ಇದೆ. ಹೌದು, ಅದ್ರ ಪಕ್ಕನೇ ನಿಮ್ಗೆ ವೈನಾಡು ಬರುತ್ತೆ. ದಾಟ್ಕೊಂಡು ಹೋದ್ರೆ ನಿಮ್ಗೆ ನಾಗರಹೊಳೆನೂ ಸಿಕ್ಕತ್ತೆ. ಈ ಕಡೆ ನೀವು ದಾಟ್ಕೊಂಡ್ ಬಂದ್ರೆ ಈ ಈಸ್ಟರ್ನ್ ಕಡೆಗೆ, ಸೌತ್ ಈಸ್ಟ್ ಈ ಕಡೆಗೆ ಬಂದ್ರೆ ನಿಮ್ಗೆ ಸತ್ಯಮಂಗಲ ಸಿಕ್ಕತ್ತೆ, BRT ಸಿಕ್ಕತ್ತೆ. ಸೊ ಎಲ್ಲ ಒಂದು ಸುತ್ತಲೂ ಒಂದು ಕಾಡು ತಿಳ್ಕೊಳ್ಳಿ. ಈಗ ಬಂಡೀಪುರಾಗ ಒಂದು ಟೈಗರ್ ಇದೆ ಅಂತ ತಿಳ್ಕೊಳ್ಳಿ. ಬಂಡೀಪುರ ಮತ್ತೆ ಮುದುಮಲೆ ಬಾರ್ಡರ್ ಒಳಗೆ ಒಂದು ಟೈಗರ್ ಆಪರೇಟ್ ಮಾಡ್ತಿದ್ದೆ. ಅದಕ್ಕೆ ನಮ್ ತರ ಗೊತ್ತಿಲ್ಲ, ಇದು ಚಾಮರಾಜಪೇಟೆ, ಇದು ಶಾಂತಿನಗರ್, ಅದಕ್ಕೆಲ್ಲ ದಾರಿ ಗೊತ್ತಿಲ್ಲ, ಅದಕ್ಕೆ ಇದು ಇಲ್ಲ. ಅದು ಎಲ್ಲಿ ಅದು ಹೋಗ್ಬೇಕು ಅದು ಪಾಠಕ್ಕೆ ಹೋಗ್ತಾ ಇರುತ್ತೆ. ಇದೇನಾಗತ್ತಂದ್ರೆ ಈಗ ಪ್ರಿಡಾಮಿನೆಂಟ್ ಆಗಿ ಈಗ ಬಂಡೀಪುರ ಒಳಗೆ ಟೈಗರ್ ಕಾಣ್ಕೊಂಡಿದೆ ಅಂದ್ರೆ ಅದು ಕೆಲವು ಟೈಮು ಮುದುಮಲೆಗೂ ಹೋಗುತ್ತೆ. ಟ್ರಾನ್ಸಿಟ್ ಮೂವ್ ಆಗ್ತಾ ಇರುತ್ತೆ. ಟ್ರಾನ್ಸಿಯಂಟ್ ಟೈಗರ್ಸ್ ಎರಡ್ ಕಡೆನೂ ಓಡಾಡುತ್ತೆ ಬೌಂಡ್ರಿ ಒಳಗೆ. ಸೊ ಅಲ್ಲೂ ರೆಕಾರ್ಡ್ ಆಗಿರುತ್ತೆ. ಮುದುಮಲೆ ಅವ್ರು ಮಾಡ್ದಾಗ್ಲು ತಮಿಳ್ನಾಡು ಅವರು ಅಲ್ಲೂ ರೆಕಾರ್ಡ್ ಆಗತ್ತೆ. ಸೊ ಆಮೇಲೆ ಏನ್ ಮಾಡ್ತಾರೆ, ಅದನ್ನ ಇಟ್ಕೊಂಡು ಪಕ್ಕ ನಮ್ಮಲ್ಲಿ ಎಷ್ಟು ಟೈಗರ್ಸ್ ಇದೆ ಅಂದ್ಬಿಟ್ಟು ಬಂದ್ಬಿಟ್ಟು ಸಿಗೋರು. ಆಮೇಲೆ ಈ ತರ ಫ್ಲೋಟಿಂಗ್ ಟೈಗರ್ಸ್ ಅಂತ ಹೇಳ್ತಾರೆ. ಈಗ ನೀವು ಬಂಡೀಪುರದೇ ಒಂದು 151 ಟೈಗರ್ಸ್ ಅಂದ್ರು.
ಆಮೇಲೆ ಇನ್ನೊಂದು ಫಿಗರ್ ಕೊಡ್ತಾರೆ 190 ಟೈಗರ್ಸ್ ಅಂದ್ಬಿಟ್ಟು. ಅದು ಏನಂದ್ರೆ ಎಕ್ಸ್ಟ್ರಾ ಟೈಗರ್ಸ್ 2 ಕಡೆಗೂ ಓಡಾಡ್ತಿದೆ ಬೇರೆ ಬೇರೆ ಬೌಂಡ್ರಿಗೆ ಅಂದ್ಬಿಟ್ಟು. ಸೊ ಅದು ಅವ್ರಿಗೆ ಫಸ್ಟ್ ಕರೆಕ್ಟ್ ಆಗಿ ಬರ್ಬೇಕಾಗಿದೆ ಆಯ್ತು. ಸೊ ಟೈಗರ್ ಒಂದೇ ಬೌಂಡ್ರಿ ಒಳಗಿರಲ್ಲ, ಅದು ನಾಗರಹೊಳೆಯಿಂದ ಬೇಕಾದ್ರೆ ನಿಮ್ಗೆ ವೇನಾಡ್ಗೂ ಹೋಗ್ಬೋದು, ವೇನಾಡ್ ಟೈಗರ್ ನಾಗರಹೊಳೆ ಬರ್ಬೋದು, ಮುದುಮಲೆ ಟೈಗರ್ ಬಂದೀಪುರ್ಗೆ ಬರ್ಬೋದು. ಸೊ ಟ್ರಾನ್ಸಿಯಂಟ್ ಇದ್ದೇ ಇರತ್ತೆ. ಸೊ ಅದನ್ನ ಅವರು ರೆಕಗ್ನೈಸ್ ಮಾಡಿ ಸ್ಟ್ರೈಪ್ ಪ್ಯಾಟರ್ನ್ಸ್ ಇಂದ ಕ್ಯಾಮ್ರಾ ಟ್ರಾಪ್ ಒಳಗೆ ಇಟ್ಕೊಂಡ್ಬಿಟ್ಟು ಯಾವ ಕಡೆ ಜಾಸ್ತಿ ಅದು 2 ಕಡೆ ಓಡಾಡಿದ್ರು ಜಾಸ್ತಿ ಎಲ್ಲಿ ಅದು ಇರೋದು ಉಳ್ಕೊಂಡಿರೋದು, ಎಲ್ಲಿ ಅದು ಜಾಸ್ತಿ ಬೇಟೆ ಆಗ್ತಿದೆ, ಅದು ಎಲ್ಲಿ ಮಾರ್ಕ್ ಮಾಡ್ತಿದೆ ಟೆರಿಟರಿ, ಅವಾಗ ಏನ್ ಮಾಡ್ತಾರೆ, ಇದು ಬಂದೀಪುರ್ ಒಳಗೆ ಜಾಸ್ತಿ ಇರೋದು ಟೈಗರ್ ಅಂದ್ಬಿಟ್ಟು ಅದಕ್ಕೆ ಅವಾಗ ಒಂದು ಗುರ್ತು ಕೊಡ್ತಾರೆ. ಈಗ ಲಾಸ್ಟ್ ಟೈಮ್ ನಲ್ಲಿ ಗಣತಿ ನಡೆದ ಪ್ರಕಾರ 2018ರಲ್ಲಿ 524 ಹುಲಿಗಳಿದೆ ಅಂತ ಹೇಳಿದ್ದಾರೆ. ಅಂದ್ರೆ ಇದರಲ್ಲಿ ಮರಿಗಳು ಸೇರಿರುತ್ತಾ ಸರ್? ಅಂದ್ರೆ ಎಷ್ಟು ವರ್ಷದಿಂದ ಅದನ್ನ ಲೆಕ್ಕಕ್ಕೆ ತಗೊಳ್ತಾರೆ ಅಂತ, ಗಣನೆಗೆ ತಗೊಳ್ತಾರೆ? ಅಲ್ಲ, ಒಂದ್ಸತಿ ಆಗಿದ್ದೇನಂದ್ರೆ 2018 ಮುಂಚೆ ಮಾಡಿದ್ದು ಸೆನ್ಸಸ್ ಒಳಗೆ ಬಹಳ ಇವರು ದೊಡ್ಡ ತಪ್ಪು ಮಾಡಿದ್ರು. ಜಾಸ್ತಿ ಟೈಗರ್ಸ್ ಇದೆ ಅಂತ ಹೇಳಿದ್ದು, ಅವಾಗ ಮರಿನೂ ಹಾಕೊಂಡ್ಬಿಟ್ಟಿದ್ರು. 1 ವರ್ಷದ ಮರಿನೆಲ್ಲ ಲೆಕ್ಕಕ್ಕೆ ಹಾಕೊಂಡ್ಬಿಟ್ಟಿದ್ರು ತೋರ್ಸ್ಕೊಳಕ್ಕೆ ಸೆಂಟ್ರಲ್ ಗವರ್ಮೆಂಟ್. ನಾವು ಕಾರ್ಡ್ ಕಡಿತಿದ್ರು ಟೈಗರ್ ನಂಬರ್ ಜಾಸ್ತಿ ಆಗ್ತಿದೆ ಅಂತ ತೋರ್ಸ್ಕೊಳಕ್ಕೆ ಅವರು ಒಂದ್ ನಂಬರ್ನ ಜಾಸ್ತಿ ಮಾಡ್ಬಿಟ್ರು. ಮರಿಗಳನ್ನ ನೀವು ಇದ್ ಮಾಡಂಗೆ ಇಲ್ಲ, ಯಾಕಂದ್ರೆ ಮರಿಗಳು ಸಾಯತ್ತೆ. ಸರ್ವೈವಲ್ ಬಹಳ ರೇರ್, ಮದರ್ ಹೆಂಗ್ ನೋಡ್ಕೊಳತ್ತೆ ಅಂದ್ಬಿಟ್ಟು. ಸೊ ಮರಿಗಳು ಅಂಟಿಲ್ ದೇ ಆರ್ 1 year old 1.5 year old ತನಕ ನೀವು ಅದನ್ನ ಎಣಿಸ್ಕೋಬಾರ್ದು. ಬಟ್ ಅದು ಮಾಡಿದ್ರು. ಸೊ ಲಾಸ್ಟ್ ಟೈಮು ಈಗ ಎಲ್ಲ ನಾವು 524 ಅಂದ್ವಲ್ಲ, ಆ ಟೈಮ್ ಒಳಗೆ ಅವ್ರು ರಿಲೀಸ್ ಮಾಡಿದಾಗ ನಮಗೆ ಮಾಹಿತಿ ಬಂದಿದ್ದು ಅಟ್ಲೀಸ್ಟ್ 640 ಟೈಗರ್ಸ್ ಇದೆ ಬೆಂಗಳೂರು ಕರ್ನಾಟಕದಲ್ಲಿ ಇತ್ತು. ಯಾಕಂದ್ರೆ ಇದು ಬೇರೆ ಈಗ ನಾಗರಹೊಳೆ, ಬಂದೀಪುರ, BRT, ಭದ್ರಾ ಮತ್ತೆ ಕಾಳಿ ಟೈಗರ್ ರಿಸರ್ವ್ ಮಾತ್ರ ಇಲ್ಲ. ಟೈಗರ್ ರಿಸರ್ವ್ ಬಂದಿಲ್ಲ, ಅದು ಬೇರೆ ಕಾಡಿಗೂ ಬಂದ್ಬಿಟ್ಟಿದೆ. ಪಕ್ಕ ರಿಸರ್ವ್ ಫಾರೆಸ್ಟ್ಗೆಲ್ಲ ಓಡಾಡ್ತಿದೆ ಟೈಗರ್ಗಳು. ಈಗ ನೀವು ನೋಡ್ಕೊಂಡ್ರೆ ನಮ್ಮ ಬನ್ನರ್ಘಟ್ಟ ಟೈಗರ್ಗಳಿದೆ, 2 ಇದೆ. ಈಗ ಮಲೆಮಹದೇಶ್ವರ ಅದನ್ನು ಕೂಡ ಟೈಗರ್ ರಿಸರ್ವ್ ಮಾಡ್ಬೇಕಂತಿದ್ದಾರೆ ಅನ್ನೋದ್ರ ಬಗ್ಗೆ ಮಾಡ್ಬೇಕು, ಮಾಡಿದ್ರೆ ಒಳ್ಳೇದು. ಬಟ್ ಏನ್ ಮಾಡ್ತೀರಾ, ಜನ ಬಿಡ್ತಿಲ್ಲ. ಕೆಲವು ಮಿನಿಸ್ಟರ್ಗಳು MLAಗಳು ಸೇರ್ಕೊಂಡು, ಸ್ವಾಮೀಜಿಗಳು ಸೇರ್ಕೊಂಡು ಅದ್ ಮಾಡಬಾರ್ದು ಅಂತ ಇದ್ದಾರೆ. ಅದು ಮಾಡಿದ್ರೆ ಒಳ್ಳೇದಾಗತ್ತೆ. ಅದು ಟೈಗರ್ ರಿಸರ್ವ್ ಆದ್ರೆ ನಮಗೆ ಇನ್ನ ಒಳ್ಳೇದಾಗತ್ತೆ. ಬಟ್ ಅದ್ನೆಲ್ಲ ಏನಾಗತ್ತೆ ಅಂದ್ರೆ ಈಗ BRT ಇಂದ ಅದು MMLs ಹೋಗುತ್ತೆ, MMLs ಇಂದ ಕಾವೇರಿ ವೈಲ್ಡ್ ಸ್ಯಾಂಕ್ಚುರಿಗೆ ಬರುತ್ತೆ, ಕಾವೇರಿಯಿಂದ ಈ ಕಡೆ ನಮ್ ಬನ್ನರ್ಘಟ್ಟಕ್ಕೆ ಬರ್ಬೋದು, ಅಥವಾ ಆ ಕಡೆ ಹೊಸೂರ್ ಕಡೆ ಹೋಗ್ಬೋದು, ಬನ್ನರ್ಘಟ್ಟ ಇದ್ ಕಡೆಯಿಂದ ತಮಿಳ್ನಾಡಿಗೆ ಹೋಗ್ಬೋದು. ಸೊ ಇಟ್ಸ್ ಅ ಟ್ರಾನ್ಸಿಯಂಟ್ ಇದು. ಸೊ ಏನಂದ್ರೆ ಈಗ ಇವಾಗ ನಾವ್ ಹೇಳೋದೇನಂದ್ರೆ ನಾಟ್ ಓನ್ಲಿ ಇನ್ ಟೈಗರ್ ರಿಸರ್ವ್ಸ್, ಲಾಸ್ಟ್ ಸೆನ್ಸಸ್ ಅದೇ ಹೇಳಿದ್ದು, ನಮ್ಗೆ ಹೆಚ್ಚು ಟೈಗರ್ ಸಿಗ್ತಿರೋದು ಟೈಗರ್ ರಿಸರ್ವ್ಸ್ ಅಂತ ಆಚೆ ಇದೆ ಅಂದ್ಬಿಟ್ಟು. ಇವತ್ತಿನ ಸ್ಥಿತಿ ಏನಾಗಿದೆ ಅಂದ್ರೆ ಎಲ್ಲಾ ಕಡೆ ಊರ್ ಕಡೆ ಎಲ್ಲ ಟೈಗರ್ಗಳಿದೆ. ನಿಮ್ಗೆ ಗೊತ್ತು ಹೇಗೆ ನಮ್ಮೂರು ರೈತರು ಪಾಪ ಹುಲಿ ದಾಳಿಯಿಂದ ಸತ್ರು. ನಿನ್ನೆ ಮಾಹಿತಿ ಬರುತ್ತೆ ಮೈಸೂರು ಏರ್ಪೋರ್ಟ್ ಒಳಗೆ ಹುಲಿ ಓಡಾಡ್ತಿದೆ ಅಂದ್ಬಿಟ್ಟು, ಮೈಸೂರು ಕಡೆ ಓಡಾಡ್ತಿದ್ದೆ, ಚಾಮುಂಡಿ ಬೆಟ್ಟ ಹತ್ರ ಓಡಾಡ್ತಿದ್ದೆ ಅಂತಾರೆ, ಮೈಸೂರ್ ಹತ್ರ HD ಕೋಟೆ ಹತ್ರ ಓಡಾಡ್ತಿದ್ದೆ. ಆಮೇಲೆ ಚಾಮರಾಜನಗರ ಊರೊಳಗೆ, ಚಾಮರಾಜನಗರ ಡಿಸ್ಟ್ರಿಕ್ಟ್ ಊರ್ ಕಡೆಗೆಲ್ಲ ಟೈಗರ್ಗಳು ಕಾಣ್ತಿದೆ ಅಂದ್ಬಿಟ್ಟು ಎಲ್ಲ ಈಗ ಬಂದಿದೆ. ಸೊ ತೋರಿಸ್ತಾ ಇರೋದೇನಂದ್ರೆ ಎಲ್ಲ ಆಚೆಗಿದೆ. ಮತ್ತೆ ಇನ್ನೊಂದ್ ಏನಾಗತ್ತೆ ಅಂದ್ರೆ ನೀವು ಕೊಡಗು ಕಡೆಗೆ ಬಂದ್ರೆ, ಕೊಡಗು ಒಳಗೆ ಒಂದು ಮಿನಿಮಮ್ ಎಸ್ಟೇಟ್ ಒಳಗೆ ಒಂದು 24 ಇಂದ 26 ಟೈಗರ್ ಇದೆ. ಅದುಗಳು ಅಲ್ಲಿ ಹೋಗಿ ಸೆಟ್ಲ್ ಆಗ್ಬಿಟ್ಟಿದೆ. ಯಾಕಂದ್ರೆ ಅಲ್ಲಿ ಚೆನ್ನಾಗಿದೆ ಉಳ್ಕೊಳಕ್ಕೆ, ಬೇರೆ ತರ ಪ್ರೆಷರ್ ಇರಲ್ಲ ಅಂತ ಅಲ್ಲೂ ಇದೆ. ಎಲ್ಲಾ ಕಡೆನೂ ಟೈಗರ್ಸ್ ಇದೆ. ಸೊ ಈಗ ಏನಂದ್ರೆ ಬೇರೆ ಟೈಗರ್ಸ್ ಒಳಗೆ ಮಾತ್ರ ಮಾಡ್ತಿಲ್ಲ ಇವರು ಬೇರೆ ಕಡೆ ಎಲ್ಲಿ ಟೈಗರ್ ಮೂವ್ಮೆಂಟ್ ಇದೆಯೋ ಅದನ್ನು ಈ ಸತಿ ಈ ಸೆನ್ಸಸ್ ಒಳಗೆ ಮಾಡ್ತಿದ್ದಾರೆ. ಸೊ ಅದು ಕರೆಕ್ಟ್ ಆಗಿ ಅಲ್ಲೂ ಕ್ಯಾಮ್ರಾ ಟ್ರಾಪ್ ಸೆಟ್ ಮಾಡ್ಬೇಕು, ಎಲ್ಲಾ ತರ ಪ್ರೊಸೀಜರ್ ಫಾಲೋ ಮಾಡ್ಲೇಬೇಕು. ಇತ್ತೀಚೆಗಷ್ಟೇ ನಾವು ಚಾಮರಾಜನಗರದಲ್ಲಿ ಹುಲಿ ಹಿಡಿಬೇಕಾದ್ರೆ ಅರಣ್ಯ ಸಿಬ್ಬಂದಿನೇ ಕೊಂದು ಹಾಕಿತ್ತು. ಹಾಗಾಗಿ ಇಲ್ಲಿ ಕಾರ್ಯಾಚರಣೆಗೆ ತೆರಳುವಂಥವ್ರಾಗಿರ್ಬೋದು ಅಥವಾ ಈಗ ಗಣತಿಗೆ ಹೋಗೋರಿಗೆ ಏನೇನು ಚಾಲೆಂಜಸ್ ಇರುತ್ತೆ ಸರ್? ಅವ್ರಿಗೆ ಬೇಕಾದಂಥ ಎಕ್ವಿಪ್ಮೆಂಟ್ಸ್ಗಳಂದ್ರೆ ತಮ್ಮನ್ನ ತಾವು ರಕ್ಷಣೆ ಮಾಡ್ಕೊಳ್ಳೋದಕ್ಕೆ ಬೇಕಾದಂಥದ್ದು ಎಲ್ಲ ವ್ಯವಸ್ಥೆಗಳಾಗಿರುತ್ತಾ? ಅಲ್ಲ, ನನ್ನ ಎಕ್ಸ್ಪೀರಿಯನ್ಸ್ ಹೇಳ್ಬೇಕಂದ್ರೆ, ನಾನು ಸೆನ್ಸಸ್ ಮಾಡಿದಾಗ ಉಲ್ಲಾಸ್ಕೋರ್ ಅಂತ ಅವ್ರದ್ದು WCS ಅಂತ ವೈಲ್ಡ್ ಲೈಫ್ ಕನ್ಸರ್ವೇಷನ್ ಸೊಸೈಟಿ ಜೊತೆಗೆ ನಾನೊಂದು ಇದು ಮಾಡಿದ್ದೆ, ಲೈನ್ ಟ್ರಾನ್ಸಾಕ್ಟ್ ಮಾಡಿದ್ದೆ. ಲೈನ್ ಟ್ರಾನ್ಸಾಕ್ಟ್ ಮಾಡಿದಾಗ ನಾವು ಹೋದಾಗ ನನ್ನ ಜೊತೆಗೆ ಒಬ್ರು ಅಲ್ಲಿನ ಕಾಡ್ ಜನ, ಅದೇ ವಾಚರ್ ಫಾರೆಸ್ಟ್ ಸ್ಟಾಫ್, ಮತ್ತೆ ಇನ್ನೊಬ್ರು ಗನ್ ಮ್ಯಾನ್ ಬರ್ತಾರೆ. ಅಕಸ್ಮಾತ್ ಏನಾದ್ರು ಆದ್ರೆ ಶೂಟ್ ಮಾಡಿದ್ರೆ ಸೌಂಡ್ ಮಾಡ್ತಾರೆ, ಅವಾಗ ಪ್ರಾಣಿ ಹೊಡೋಗುತ್ತೆ ಅಂತ ಅವಾಗ ಹೋಗುತ್ತೆ. ಈಗ ಈ ಟೀಮ್ ಹೋಗ್ಬೇಕಾರೆ ಇವ್ರೆಲ್ಲ ಇರತ್ತೆ, ಇವ್ರ ಹತ್ರ ಕಂಪಸ್ಗಳು ಇರತ್ತೆ,
ಗನ್ಗಳಿರುತ್ತೆ, ಒಂದು ಗನ್ಮನ್ ಇರ್ಲೇಬೇಕು ಒಂದು ಟೀಮ್ಗೆ. ಅಕಸ್ಮಾತ್ ಏನೋ ಹುಲಿ ಚಾರ್ಜ್ ಆಯ್ತು ಅಥವಾ ಚಿರತೆ ಬಂತು, ಆನೆ ಬಂತು ಅಂದ್ರೆ ದಿಢೀರನ್ ಬರುತ್ತೆ. ನಾವು ನಡ್ಕೊಂಡು ಹೋಗ್ಬೇಕಾದ್ರೆ ಅದು ಬುಷ್ ಒಳಗಿದ್ರೆ ನಿಮ್ಗೆ ಕಾಣೋದಿಲ್ಲ. ಸೊ ಇದು ಬಂದಾಗ ಇದನ್ನ ಐದರ್ ಫಾರ್ ಡಿಫೆನ್ಸ್ ನೀವು ಮಾಡ್ಲೇಬೇಕಲ್ಲ. ಸೊ ಗನ್ಮನ್ ಇದ್ದೇ ಇರ್ತಾರೆ. ಇವ್ರಿಗೆ ಎಲ್ಲಾ ಫೆಸಿಲಿಟಿ ಕೊಡ್ತಾರೆ. ಇವ್ರಿಗೆ ಏನು ಇಷ್ಟು ಕಿಲೋಮೀಟರ್ ನಡೆದಾಗ ನಿಮ್ಗೆ ಎಲ್ಲಿ ಏನು ಸಿಕ್ಬೇಕು ಅಲ್ಲಿ ಒಂದು ಟೀಮ್ ಇರುತ್ತೆ. ಅವ್ರಿಗೆ ನೀರು ಅಥವಾ ಅವ್ರಿಗೆ ಏನೋ ತಿಂಡಿ ಕೊಡಕ್ಕೆ ಒಂದು ಟೀಮ್ ಇರುತ್ತೆ. ಎಲ್ಲಾ ಫೆಸಿಲಿಟೀಸ್ ಮಾಡ್ತಾರೆ. ಸೊ ಗನ್ಮನ್ ಇರ್ಲೇಬೇಕು. ಮೊನ್ನೆ ನೀವು ಹೇಳಿದ್ದು ಬಂದೀಪುರ್ ಒಳಗೆ ಅವರು ಸ್ಟಾಫ್ ಕೆಲಸ ಮಾಡ್ಬೇಕಾದ್ರೆ ಟೈಗರ್ ಅವ್ರ ಮೇಲೆ ಎಗರ್ಬಿಟ್ಟು ಹೊಡೆದಿರೋದು. ಅದೇನ್ ಮ್ಯಾನ್ ಈಟರ್ ಅಲ್ಲ, ದಿಢೀರ್ಬಿಟ್ಟು ಎದುರಿಗೆ ಸಿಕ್ಕಿದಾಗ ಬುಷ್ ಇಂದ ಎಗರಿ ಹೊಡೆದಿದೆ ಅವ್ರಿಗೆ. ಸೊ ಈ ತರ ನಡೀತಾ ಇರತ್ತೆ. ಈಗ ಟೈಗರ್ ಸಂಖ್ಯೆ ಜಾಸ್ತಿ ಆಗಿದೆ, ಬಟ್ ಎಷ್ಟು ಟೈಗರ್ ಸತ್ತಿದೆ ನೋಡಿ ನೀವು. ನಿಮ್ MMLs ಒಳಗೆ ನೀವು ಲೆಕ್ಕ ಹಾಕೊಂಡ್ ಬಂದ್ರೆ ಜೂನ್ 26 ಗೊತ್ತು ಏನಾಯ್ತು, ಒಂದು ಟೈಗರ್ಸ್ ಮತ್ತೆ 4 ಮರಿಗೆ ಪಾಯ್ಸನ್ ಮಾಡಿ ಸಾಯಿಸಿದ್ರು. ಅದೇ ಆಮೇಲೆ ಒಂದು ದೊಡ್ಡ ಹುಲಿ ಅಲ್ಲೇ ಪಾಯ್ಸನ್ ಮಾಡಿದ್ರು MMLs ಕಡೆನೆ. ಸೊ ನೀವ್ ಈ ಕಡೆ ಬಂದ್ರೆ ಇದುಗಳಾಗ್ತಿದೆ, ಪೋಚಿಂಗ್ ನಡೀತಿದೆ, ಬೇರೆ ಕಡೆಯಿಂದ ಗ್ಯಾಂಗ್ಗಳಿದೆ, ಪವಾರಿಯಾ ಗ್ಯಾಂಗ್ ಅಂತಿದೆ, ಅದು ಪೋಚಿಂಗ್ ನಡೀತಿದೆ, DRTL ನಡೀತಿದೆ. ಬಂದೀಪುರ್ ಒಳಗೆ ಒಂದು ಟೈಗರ್ ಹಿಡಿತಾರೆ, ಸ್ನೇರ್ ಆಗಿದೆ. ಸೊ ಪೋಚಿಂಗ್ ನಡೀತಿದೆ, ಅಲ್ಲೂ ಟೈಗರ್ ಹೋಗಿದೆ. ಆಮೇಲೆ ಎಷ್ಟು ಟೈಗರ್ ನಾವ್ ಹಿಡ್ದಿದೀವಿ ನೋಡಿ ಈ ವರ್ಷದೊಳಗೆ. ನೀವು ಕೇವಲ 3 ತಿಂಗಳು ತಗೊಂಡ್ರೆ ಏನಿಲ್ಲ ಅಂದ್ರೆ 25-26 ಟೈಗರ್ ಹಿಡ್ದವ್ರೆ ಬಂದೀಪುರ್ ನಗರದೊಳಗೆ. ಅದ್ರೊಳಗೆ ಎಷ್ಟು ಸತ್ತೋಯ್ತು ಅದು ಲೆಕ್ಕಾಚಾರ ಇಲ್ಲ. ಎಷ್ಟು ನಾವು ತಿರ್ಗಾ ರಿಹಾಬಿಲಿಟೇಷನ್ ಸೆಂಟರ್ ಇಂದ ರಿಲೀಸ್ ಮಾಡಿದ್ರು ಅದು ಯಾರು ಕೊಡ್ತಿಲ್ಲ ಮಾಹಿತಿ ಏನಾಗಿದೆ ಟೈಗರ್. ಸೊ ಈಗ ನಮಗ್ ಗೊತ್ತಾಗತ್ತೆ ಫಿಗರ್ಸ್ ಏನಾಗ್ತಿದೆ ಅಂತ. ಈಗ ಒಂದು ಕ್ಲಾರಿಟಿ ಸಿಗುತ್ತೆ. ಹೌದು. ಅಂದ್ರೆ ಈಗ ಪ್ರಾಣಿಗಳೀಗ ಈ ಹಿಂದೆಲ್ಲ ಕಾಡ್ನಲ್ಲಿ ಇರ್ತಿದ್ವು, ಈಗ ನಾಡ್ನತ್ತ ಮುಖ ಮಾಡೋದಕ್ಕೆ ಏನ್ ಕಾರಣ ಅನ್ನೋದಕ್ಕೂ ಒಂದು ಕ್ಲಾರಿಟಿ ಸಿಗುತ್ತೆ ಅನ್ಸುತ್ತೆ ಬಹುಶಃ. ಅಲ್ಲ, ಅದು ಕ್ಲಾರಿಟಿ ಬೇಕಾಗಿಲ್ಲ, ಎಲ್ರಿಗೂ ಗೊತ್ತು. ಯಾಕೆ ಊರಿಗೆ ಬರ್ತಿದ್ರೆ ಟೈಗರ್ ನಂಬರ್ ಜಾಸ್ತಿ ಆಗಿದೆ. ಈಗ ನಿಮ್ಮ ಆಫೀಸ್ ಒಳಗೆ ಎಷ್ಟು ಜನ ಕೂರಕ್ಕಾಗತ್ತೋ ಅಷ್ಟೇ ಕೂರಕ್ಕಾಗೋದು. ಇನ್ನೊಂದ್ 10 ಜನ ಬಂದ್ರೆ ಎಲ್ಲಿ ಕೂತ್ಕೋತಾರೆ ಅವರು, ಆಚೆ ಬರ್ಲೇಬೇಕು. ಅದೇ ತರನೇ ಅದು ಟೈಗರ್ ಒಂದು ಬಂದೀಪುರ್ ಒಳಗೆ ಇರೋದು ಎಷ್ಟು 1200 ಸ್ಕ್ವೇರ್ ಕಿಲೋಮೀಟರ್ಸ್. ಅದ್ರೊಳಗೆ ಎಷ್ಟು ಒಂದೊಂದು ಟೈಗರ್ಗೆ ಒಂದು ಟೆರಿಟರಿ ಈಗ ಹೇಳೋದು 8.6 ಇಂದ 9 ಸ್ಕ್ವೇರ್ ಕಿಲೋಮೀಟರ್ ಒಂದು ಟೈಗರ್ ಇದೆ ಅಂತಾರೆ ನಂಬರ್ಸ್. ಸೊ ಅದೇ ತರ ಅದುಗಳಿಗೂ ಇದೆ. ಸೊ ಜಾಸ್ತಿ ಆದ್ರೆ ಆಚೆ ಬರ್ಲೇಬೇಕು. ಯಾಕಂದ್ರೆ ದೊಡ್ಡ ಹುಲಿ, ಒಂದು ಹುಲಿ ಇನ್ನೊಂದು ಹುಲಿನ ಮನೆಗ್ ಬಿಡೋದಿಲ್ಲ. ಈಗ ನನ್ ಮನೆಗೆ ಯಾರೋ ಬಂದ್ರೆ ನಾನ್ ಯಾಕೆ ಅವ್ರನ್ನ ಬಿಡ್ಬೇಕು? ಈಗ ನನ್ ಮನೆ ನಾನ್ ನೋಡ್ಕೋತಾ ಇದ್ದೀನಿ, ಯಾರೋ ಬಂದ್ರೆ ನಾನು ಫೈಟ್ ಮಾಡೇ ಮಾಡ್ತೀನಿ. ಸೊ ಫೈಟ್ ಆದಾಗ ಒಂದು ವೀಕ್ ಟೈಗರ್ ಏನಾಗತ್ತೆ, ಏಟ್ ಬಿದ್ರೆ ಊರ್ ಕಡೆ ಬರ್ಲೇಬೇಕು. ಯಾಕಂದ್ರೆ ಇಲ್ಲಿ ಬೇಟೆ ಮಾಡಕ್ ಆಗಲ್ಲ, ಜಿಂಕೆ ಹೊಡೆಯಕ್ಕಾಗಲ್ಲ, ಕಡವೆ ಹೊಡೆಯಕ್ಕಾಗಲ್ಲ, ಕೋಣ ಹೊಡೆಯಕ್ಕಾಗಲ್ಲ. ಕೊನೆಗೆ ಏನಾಯ್ತು, ಊರ್ ಕಡೆ ಬಂದು ದನ ಹೊಡೆಯುತ್ತೆ. ದನ ಹೊಡೆಯಕ್ಕೂ ಬಂದಾಗ ಜನ ಅಡ್ಡ ಬಂದ್ರೆ ಅವ್ರನ್ನ ಹೊಡೆಯುತ್ತೆ. ಹಾಗಾದ್ರೆ ಈ ತರ ನಡೀತಿದೆ ಈ ಘಟನೆಗಳು. ಇನ್ನ ಜಾಸ್ತಿ ಆಗತ್ತೆ. ನಾವ್ ಹೇಳ್ತಾನೆ ಇದೀವಿ 2019 ಟೈಗರ್ ನಂಬರ್ಗಳು ಜಾಸ್ತಿ ಆಗ್ತಿದೆ, ಟೈಗರ್ ಹ್ಯಾಬಿಟೇಟ್ ಕಡಿಮೆ ಆಗ್ತಿದೆ. ಅದ್ರೊಳಗೆ ಎಲ್ಲಾ ಮಜಾ ಮೋಜಾ ಮಾಡಕ್ಕೆ ರಿಸಾರ್ಟ್ಗಳು, ಆಮೇಲೆ ಬೇರೆ ತರ GDP ಇದಕ್ಕೋಸ್ಕರ ಲೀನಿಯರ್ ಪ್ರಾಜೆಕ್ಟ್ಸ್ ಮತ್ತೆ ಮೈನಿಂಗು, ಹೈಡ್ರೋ ಪ್ರಾಜೆಕ್ಟ್ಸ್ ಎಲ್ಲಾ ಮಾಡ್ಕೊಂಡ್ ಬಂದ್ರೆ ಎಲ್ಲಿ ಹೋಗುತ್ತೆ ಟೈಗರ್ಗಳು? ಊರ್ ಕಡೆ ಬರ್ಲೇಬೇಕು. ಇವತ್ತು ಮಾನವ ಮತ್ತೆ ವನ್ಯಜೀವಿ ಸಂಘರ್ಷ ಜಾಸ್ತಿ ಆಗಿದೆ ಅಂದ್ರೆ ಎಲ್ಲ ಕಾರಣ ಇದೆ. ಒಂದು ಟೈಗರ್ ನಂಬರ್ ಜಾಸ್ತಿ ಆಗಿದೆ ಬಿಕಾಸ್ ಪ್ರೊಟೆಕ್ಷನ್ ಚೆನ್ನಾಗಿದೆ. ನಾನ್ ಹೇಳ್ಬೇಕಂದ್ರೆ ನಮ್ ರೈತರೇ ನಮ್ ಕಾಡನ್ನ ಕಾಪಾಡ್ತಿರೋದು 90%. ಯಾಕಂದ್ರೆ ಅವ್ರು ಅಲ್ಲೇ ಇರ್ತಾರೆ, ಅವ್ರಿಗೆ ಏನೇ ನೋವು ಇದ್ರು ಅವ್ರಿಗೆ ತಡಿತಾರೆ. ಇವತ್ತು ಎಗರ್ತಾರೆ, ನಾಳೆ ಬೇಜಾರಾಗಿ ಕೂತಿರ್ತಾರೆ, 3 ದಿವಸ ಆರಾಮಾಗಿರ್ತಾರೆ. ಆ ತರ ಅವ್ರು ತಡ್ಕೊಂಡ್ ಬಂದಿವ್ರೆ. ಈ ಫಾರೆಸ್ಟ್ ಸ್ಟಾಫ್ 10% ಮಾಡ್ಬೋದು ಕೆಲ್ಸ. ಯಾಕಂದ್ರೆ ಅವರು ಕಾಡನ್ನ ಸುಮ್ನೆ ಅವರು ಏನು ಮಾಡಿದ್ರೆ ಡಿಸ್ಟರ್ಬ್ ಮಾಡಿದ್ರೆ ಬಿಟ್ರೆ, ಹುಲಿಗಳೆಲ್ಲಿರುತ್ತೋ ಆನೆಗಳೆಲ್ಲಿರುತ್ತೋ ಅಲ್ಲಿ ಇರುತ್ತೆ. ಅದಕ್ಕೆ ಆಹಾರ ಇದ್ರೆ, ಅದಕ್ಕೆ ನೀರಿದ್ರೆ, ವನ್ಯಜೀವಿ ಏನು ಅದಕ್ಕೂ ಆಹಾರ ಇದ್ರೆ ಎಲ್ಲೂ ಹೋಗ್ಬೇಕಾಗಿಲ್ಲ, ಅದು ಅಲ್ಲೇ ಇರುತ್ತೆ. ಬಟ್ ನಾವೇನ್ ಮಾಡ್ತಿದೀವಿ, ಕಾಡೊಳಗೆ ನಾವು ಲೂಟ್ ಮಾಡ್ಕೊಂಡ್ ಕೂತಿದ್ದೀವಿ. ನಾವೀಗ JCBಗಳು ಇಟಾಚಿಗಳು ಇಟ್ಕೊಂಡು ಎಲ್ಲ ತರ ಗ್ರಾಸ್ ಲ್ಯಾಂಡ್ ಡೆವಲಪ್ಮೆಂಟ್, ಸಣ್ಣ ಎಕ್ಸ್ಟ್ರಿಕೇಷನ್, ಲಂಟಾನ್ ಎಕ್ಸ್ಟ್ರಿಕೇಷನ್ ಅಂದ್ಬಿಟ್ಟು ಇವ್ರು ಹೆವಿ ಮಿಷಿನರಿ ಯೂಸ್ ಮಾಡಿ ಒಂದು ಡಿಸ್ಟರ್ಬೆನ್ಸ್ ಇದೆ, ಒಂದು ಲ್ಯಾಂಡ್ಸ್ಕೇಪ್ ನು ಡಿಸ್ಟ್ರಾಯ್ ಮಾಡ್ತಿದ್ದಾರೆ. ಸೊ ಇದೆಲ್ಲ ಕಾಂಪ್ಲಿಕೇಟ್ ಆಗಿ ಈ ತರ ಇವತ್ತಿನ ನಮ್ಮ ಸಂದರ್ಭ ಇದೇನಾಗಿದೆ ಅಂದ್ರೆ ಮ್ಯಾನ್ ಅನಿಮಲ್ ಕಾನ್ಫ್ಲಿಕ್ಟ್ ಜಾಸ್ತಿ ಆಗ್ತಾನೆ ಇರುತ್ತೆ, ಇನ್ ಮುಂದೆ ಆಗತ್ತೆ.
ಇದನ್ನು ಕಡಿಮೆ ಮಾಡೋದಕ್ಕೆ ಏನು ಮಾಡಬಹುದು ಸರ್? ಅಲ್ಲ, ಕಡಿಮೆ ಮಾಡ್ಬೇಕಂದ್ರೆ ನೀವು ಫಸ್ಟ್ ನೀವು ಅನಿಮಲ್ ಕಾರಿಡಾರ್ಸ್ ನ ರಿಟ್ರಾಕ್ಟ್ ಮಾಡಬೇಕು, ರಿಎಸ್ಟಾಬ್ಲಿಷ್ಮೆಂಟ್ ಮಾಡಬೇಕು. ಎಲಿಫೆಂಟ್ ಕಾರಿಡಾರ್ ಇದ್ರೆ ಎಲ್ಲಿ ಎಲಿಫೆಂಟ್ ಓಡಾಡುತ್ತೆ, ಟೈಗರ್ ಅಲ್ಲೇ ಓಡಾಡುತ್ತೆ. ಆ ಕಾರಿಡಾರ್ ನ ಇದ್ ಮಾಡ್ಬೇಕು. ಲೀನಿಯರ್ ಪ್ರಾಜೆಕ್ಟ್ಸ್ ಕಂಟ್ರೋಲ್ ಸ್ಟಾಪ್ ಮಾಡಬೇಕು. ಹೈಡ್ರೋ ಎಲೆಕ್ಟ್ರಿಕ್ ಪ್ರಾಜೆಕ್ಟ್ ಸ್ಟಾಪ್ ಮಾಡಬೇಕು. ಮತ್ತೆ ನಿಮ್ಮ ಎಲ್ಲೆಲ್ಲಿ ಟೈಗರ್ ಹ್ಯಾಬಿಟೇಟ್ಸ್ ನೀವು ಯಾವ ಡೆವಲಪ್ಮೆಂಟ್ ಮಾಡಬಾರ್ದು. ಅದು ಬಿಟ್ರೆ ಒಳ್ಳೇದಾಗತ್ತೆ. ವನ್ಯಜೀವಿ ಮತ್ತೆ ಮಾನವ ಸಂಘರ್ಷ ಕಮ್ಮಿ ಆಗತ್ತೆ ಅಂತ ನನಗೆ ಭರೋಸೆ ಇದೆ. ಬಟ್ ಡಿಸ್ಟರ್ಬೆನ್ಸ್ ಜಾಸ್ತಿ ಆಗ್ತಿದೆ ಅಂತ ಹೇಳ್ಬೇಕು. ಥ್ಯಾಂಕ್ ಯು ಸರ್, ಥ್ಯಾಂಕ್ ಯು ಟಿವಿ ನೈನ್ನೊಂದಿಗೆ ಮಾತನಾಡೋದಕ್ಕಾಗಿ. ಇದುವೇ ಹೊತ್ತಿನ ವಿಶೇಷ. ನಿರಂತರ ಸುದ್ದಿಗಾಗಿ ನೋಡ್ತಾರೆ ಟಿವಿ9.